ಹಾಯ್ ಹಲೋ ವೀಕ್ಷಕರೇ, ಈ ವಾರದ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ಗೆ 2 ಜೋಡಿಗಳನ್ನು ಮಾಡಿದ್ದಾರೆ. ಆ ಜೋಡಿಗಳಲ್ಲಿ ಗೆದ್ದ ಒಂದು ಜೋಡಿಯು ಕ್ಯಾಪ್ಟನ್ಸಿ ಟಾಸ್ಕ್ ಆಡುತ್ತದೆ. ಹಾಗಾಗಿ ಈ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಯಾವ ರೀತಿ ಇತ್ತು ಮತ್ತು ಯಾರ್ಯಾರನ್ನು ಜೋಡಿ ಮಾಡಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಮೊದಲಿಗೆ ಈ ವಾರ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಆಡುವ ಸ್ಪರ್ಧಿಗಳು ಯಾರೆಂದು ನೋಡುವುದಾದ್ರೆ ಗಿಲ್ಲಿ, ಅಶ್ವಿನಿ ಗೌಡ, ರಾಶಿಕಾ ಮತ್ತು ಧನುಷ್ ಅವರು 4ನೇ ಟಾಸ್ಕ್ ಗೆದ್ದಿದ್ರಿಂದ ಧನುಷ್ ಅವರು ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಆಡಲು ಆಯ್ಕೆಯಾಗಿದ್ದಾರೆ. ಈಗ ನಾವು ಯಾರ್ಯಾರನ್ನು ಜೋಡಿ ಮಾಡಿದ್ದಾರೆ ಎಂದು ಮೊದಲು ನೋಡೋಣ. ವೀಕ್ಷಕರೇ, ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಆಡಲು 2 ಜೋಡಿಗಳು ಮಾಡಿದ್ದಾರೆ. ಆ ಜೋಡಿಗಳೆಂದರೆ ಒಂದು ಜೋಡಿ ಗಿಲ್ಲಿ ಮತ್ತು ರಾಶಿಕಾ ಮತ್ತು 2ನೇ ಜೋಡಿ ಅಶ್ವಿನಿ ಗೌಡ ಮತ್ತು ಧನುಷ್ ಅವರು. ಈ 2 ಜೋಡಿಗಳಲ್ಲಿ ಗೆದ್ದ ಒಂದು ಜೋಡಿಯು ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಆಯ್ಕೆಯಾಗುತ್ತಾರೆ. ವೀಕ್ಷಕರೇ, ನಾವೀಗ ಈ ಟಾಸ್ಕ್ ಯಾವ ರೀತಿ ಎಂದು ನೋಡೋದಾದ್ರೆ ನೀವು ಚಿತ್ರದಲ್ಲಿ ನೋಡುತ್ತಿರಬಹುದು. ಅಲ್ಲಿ ಒಂದು ದೊಡ್ಡ ಸುರಂಗವೇ ಇದೆ. ಆ ಸುರಂಗಕ್ಕೆ ಎದುರಾಳಿ ಸ್ಪರ್ಧಿಗಳು ಬಂದು, ಅಂದರೆ ಎದುರಾಳಿ ಒಬ್ಬ ಮಹಿಳಾ ಸ್ಪರ್ಧಿ ಬಂದು ಅದಕ್ಕೆ ಪೈಪ್ ಅನ್ನು ಹಾಕುತ್ತಾರೆ. ಆ ಪೈಪ್ ಅನ್ನು ಸರಿಪಡಿಸಿಕೊಂಡು ಆ ಕಡೆಯಿಂದ ಈ ಕಡೆ ಪುರುಷ ಸ್ಪರ್ಧಿಯು ಬರಬೇಕು. ಈ ತರ ಟಾಸ್ಕ್ ಇತ್ತು. ಸುರಂಗ ಇರುತ್ತದೆ. ಸುರಂಗಕ್ಕೆ ಎದುರಾಳಿ ಸ್ಪರ್ಧಿ ಬಂದು ಪೈಪ್ ಅನ್ನು ಹಾಕುತ್ತಾರೆ. ಆ ಪೈಪ್ ಅನ್ನು ತೆಗೆದುಕೊಂಡು ಆ ಕಡೆಯಿಂದ ಈ ಕಡೆ ಬರಬೇಕು. ಈ ತರ ಟಾಸ್ಕ್ ಇತ್ತು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಎಪಿಸೋಡ್ ಅನ್ನು ನೋಡಬೇಕು. ವೀಕ್ಷಕರೇ, ಈ ಟಾಸ್ಕಿಗೆ ಗಿಲ್ಲಿ ಮತ್ತು ರಾಶಿಕಾ ಅವರ ಜೋಡಿಗೆ ಧ್ರುವಂತ್ ಅವರು ಉಸ್ತುವಾರಿಯಾಗಿದ್ದಾರೆ ಮತ್ತು ಅಶ್ವಿನಿ ಗೌಡ ಮತ್ತು ಧನುಷ್ ಅವರ ಜೋಡಿಗೆ ಕಾವ್ಯ ಅವರು ಉಸ್ತುವಾರಿಯಾಗಿದ್ದಾರೆ. ಗಿಲ್ಲಿ ಅವರು ಟಾಸ್ಕ್ ಅನ್ನು ಕರೆಕ್ಟ್ ಆಗಿ ಆಡುತ್ತಿದ್ದಾರೆ. ಆದರೆ ಗಿಲ್ಲಿ ಅವರಿಗೆ ಧ್ರುವಂತ್ ಅವರು 10 ಸೆಕೆಂಡ್ ಪಾಸ್ ಕೊಡುತ್ತಾರೆ. ಆದ ಕಾರಣ ಕಾವ್ಯ ಮತ್ತು ಧ್ರುವಂತ್ ನಡುವೆ ಜಗಳ ನಡೆಯುತ್ತಿದೆ. ಹೊರಗಡೆ ಕೂತಿರೋ ರಕ್ಷಿತಾ ಅವರು ಹೇಳುತ್ತಿದ್ದಾರೆ, ಇದು ಉಸ್ತುವಾರಿ ಮಿಸ್ಟೇಕ್ ಆಗಿದೆ, ಇದು ಅನ್ಫೇರ್ ಗೇಮ್ ಆಗಿದೆ ಅಂತ ಹೇಳುತ್ತಿದ್ದಾರೆ. ಹಾಗಾಗಿ ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ವೀಕ್ಷಕರೇ, ಈ ಟಾಸ್ಕ್ ಅನ್ನು ಗೆದ್ದವರು ಯಾರು ಮತ್ತು ಈ ಟಾಸ್ಕ್ ಅಲ್ಲಿ ಗಿಲ್ಲಿಗೆ ಮೋಸ ಆಗಿದೆ ಅಥವಾ ಇಲ್ಲ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ಹಾಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ. ಮತ್ತು ಗಿಲ್ಲಿ ಮತ್ತು ರಾಶಿಕಾ, ಅಶ್ವಿನಿ ಗೌಡ ಮತ್ತು ಧನುಷ್ ಈ ಜೋಡಿಗಳಲ್ಲಿ ಯಾವ ಜೋಡಿ ಗೆಲ್ಲಬೇಕೆಂದು ಕಮೆಂಟ್ ಮಾಡಿ. ಧನ್ಯವಾದಗಳು.